ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಸುಪ್ರೀಂ ಕೋರ್ಟಿಂದ ಒಂದು ವರ್ಡಿಕ್ಟ್ ಆಗಿದೆ, ಅದ್ರ ಬಗ್ಗೆ ನೋಡೋಣ. ಟೆಟ್ಗೆ ಸಂಬಂಧಪಟ್ಟಂಗೆ ಶಿಕ್ಷಕರಿಗೆ ಟಿ ಕಡ್ಡಾಯ. ಶಿಕ್ಷಕ ವೃತ್ತಿ ಮತ್ತು ಬಡ್ತಿಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಅಂದರೆ ಇನ್ಮೇಲೆ ಯಾರ್ಯಾರು ಶಿಕ್ಷಕರಾಗಬೇಕು ಅಂತಿರ್ತಾರೆ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಶಿಕ್ಷಕರಾಗಿ ಯಾರು ಪ್ರಮೋಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಟಿ ಎಕ್ಸಾಮ್ ಪಾಸ್ ಮಾಡೋದು ಕಂಪಲ್ಸರಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಇದು ಮುಂದೆ ಸೇವೆಗೆ ಸೇರುವ ಮತ್ತು ಈಗಾಗಲೇ ಸೇವೆಯಲ್ಲಿ ಇರುವವರಿಗೂ ಅನ್ವಯವಾಗುತ್ತದೆ ಎಂದು ಹೇಳಿದೆ. ಯಾರು ಇನ್ನು ಮುಂದಕ್ಕೆ ಟೀಚರಾಗಿ ಅಪಾಯಿಂಟ್ ಆಗಬೇಕು ಅಂತಿರ್ತಾರೆ ಅಥವಾ ಆಲ್ರೆಡಿ ಇವಾಗ ಸರ್ವಿಸ್ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಈ ಟೆಟ್ ಎಕ್ಸಾಮ್ ಪಾಸ್ ಆಗೋದು ಕಂಪಲ್ಸರಿ ಇರುತ್ತೆ. ನ್ಯಾಯಮೂರ್ತಿಗಳಾದ ದೀಪಾಂಕರ್ ದತ್ತಾ ಮತ್ತು ಮನಮೋಹನ್ ಅವರಿದ್ದ ಪೀಠವು ಈ ಸಂಬಂಧ ವಿಚಾರಣೆ ನಡೆಸಿದ್ದು ಸೋಮವಾರ ತೀರ್ಪು ಪ್ರಕಟಿಸಿತು. ಕಡ್ಡಾಯ ಶಿಕ್ಷಣ ಹಕ್ಕು ಜಾರಿಯಾದ ಮೇಲೆ ನೇಮಕವಾಗಿರುವ ಎಲ್ಲ ಶಿಕ್ಷಕರಿಗೆ ಇದು ಅನ್ವಯವಾಗುತ್ತದೆ. ಅಂದರೆ ಕಡ್ಡಾಯ ಶಿಕ್ಷಣ ಹಕ್ಕು ಏನು ಜಾರಿ ಮಾಡಿದ್ರಲ್ಲ, ಅದು ಜಾರಿ ಆದಮೇಲೆ ಯಾರ್ಯಾರೆಲ್ಲ ನೇಮಕ ಆಗಿರ್ತಾರೆ ಶಿಕ್ಷಕರಾಗಿ ಅವರು ಕಂಪಲ್ಸರಿ ಟೆಟ್ ಎಕ್ಸಾಮ್ನ ಪಾಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ನಿವೃತ್ತಿಗೆ ಇನ್ನೂ 5 ವರ್ಷಕ್ಕಿಂತ ಕಡಿಮೆ ಇರುವಂಥವ್ರಿಗೆ ಇದು ಅನ್ವಯವಾಗುವುದಿಲ್ಲ. ಯಾರು ಇನ್ನೇನು ಸರ್ವೀಸು ಮುಗ್ದೋಗುತ್ತೆ, ಇನ್ನೊಂದು 5 ವರ್ಷದಲ್ಲಿ ಸರ್ವೀಸು ರಿಟೈರ್ಡ್ ಆಗ್ತಾರೆ, ಅವ್ರಿಗಿದು ಅಪ್ಲೈ ಆಗಲ್ಲ. ಅಲ್ಲದೆ ನಿವೃತ್ತಿಗೆ 5 ವರ್ಷಕ್ಕಿಂತ ಹೆಚ್ಚು ಇರುವಂಥವರಿಗೆ 2 ವರ್ಷಗಳಲ್ಲಿ ಟೆಟ್ಟಲ್ಲಿ ತೇರ್ಗಡೆ ಹೊಂದಬೇಕು ಎಂದು ಸೂಚಿಸಿದೆ. ಯಾರು 5 ವರ್ಷಕ್ಕಿಂತ ಹೆಚ್ಚಿಗೆ ಇನ್ನೂ ಸರ್ವಿಸ್ ಇಟ್ಕೊಂಡಿರ್ತಾರೆ ಅವ್ರಿಗೆ 2 ವರ್ಷದಲ್ಲಿ ಟೆಟ್ ಎಕ್ಸಾಮ್ನ ಪಾಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೇವೆಯಲ್ಲಿ ಮುಂದುವರಿಯಲು ಮತ್ತು ಬಡ್ತಿಗಾಗಿ ಟಿಯಲ್ಲಿ ತೇರ್ಗಡೆ ಹೊಂದಲೇಬೇಕು ಎಂದು ಹೇಳಿದೆ. ಅದೇ ಆಗಲೇ ಹೇಳ್ದಂಗೆ ಯಾರಿಗೆ ಪ್ರಮೋಷನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಯಾರು ಟೆಟ್ ಎಕ್ಸಾಮ್ ಪಾಸ್ ಮಾಡ್ದಿರ ಇನ್ನೂ ಶಿಕ್ಷಕರಾಗಿ ಮುಂದುವರಿತಾ ಇರ್ತಾರಲ್ಲ ಅವರು ಟೆಟ್ ಎಕ್ಸಾಮ್ನ ಪಾಸ್ ಮಾಡಿಕೊಂಡೇ ಅವರು ಶಿಕ್ಷಕ ವೃತ್ತಿಯಲ್ಲಿ ಮುಂದುವರಿಬೇಕು. ಒಂದು ವೇಳೆ ಇದರ ತೇರ್ಗಡೆಯಾಗದಿದ್ದರೆ ಬಡ್ತಿಗೆ ಪರಿಗಣಿಸಲಾಗುವುದಿಲ್ಲ ಎಂದು ತಿಳಿಸಿದೆ. ಅಷ್ಟೇ ಅಲ್ಲ, ವೃತ್ತಿಗೆ ರಾಜೀನಾಮೆ ನೀಡಬೇಕು ಅಥವಾ ಕಡ್ಡಾಯ ನಿವೃತ್ತಿ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳಿದೆ. ಯಾರು ಟೆಟ್ ಎಕ್ಸಾಮ್ ಕ್ಲಿಯರ್ ಮಾಡಿಲ್ಲ ಅವ್ರವ್ರಿಗೂ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ಕೊಡಬೇಕು ಅಥವಾ ಕಡ್ಡಾಯ ನಿವೃತ್ತಿ ತೆಗೆದುಕೊಳ್ಳಬೇಕು ಅಂತ ಕೂಡ ಹೇಳಿದೆ. ಆದರೆ ಅಲ್ಪಸಂಖ್ಯಾತ ಶಾಲೆಗಳ ಬಗ್ಗೆ ಪೀಠ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ. ಮೈನಾರಿಟಿ ಸ್ಕೂಲ್ಸ್ ಬರುತ್ತಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿ ಡಿಸಿಷನ್ಸು ಸುಪ್ರೀಂ ಕೋರ್ಟ್ ತಗೊಂಡಿಲ್ಲ. ಈ ಬಗ್ಗೆ ವಿಸ್ತೃತ ಪೀಠವು ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಹೇಳಿದೆ. 2011 ಜುಲೈ 29 ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಟಿಯನ್ನು ಕಡ್ಡಾಯ ಮಾಡಿತು. ಆದರೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳು ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದವು. ಯಾರ್ಯಾರು ಸೇವೆಯಲ್ಲಿ ಮುಂದುವರಿಬೇಕು ಅಂತಿದ್ದೀರಾ ಶಿಕ್ಷಕರಾಗಿ, ಯಾರ್ಯಾರು ಪ್ರಮೋಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರು ಟೆಟ್ಟನ್ನು ಇನ್ನು ಮುಂದಕ್ಕೆ ಕಂಪಲ್ಸರಿ ಕ್ಲಿಯರ್ ಮಾಡಲೇಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.